ತಿಂಗಳಷ್ಟೇ ಕೊಪ್ಪಳ ಜಿಲ್ಲೆಯಲ್ಲಿ ಕ್ರಷರ್ ಮೆಟೀರಿಯಲ್ ವಿಷಯವಾಗಿ ಗುತ್ತಿಗೆದಾರರು ವರ್ಸಸ್ ಸಂಸದ ರಾಜಶೇಖರ್ ಹಿಟ್ನಾಳ್ ಅನ್ನುವ ವಾತಾವರಣ ನಿರ್ಮಾಣವಾಗಿತ್ತು. ಇದೀಗ ಅದರ ಮುಂದುವರೆದ ಭಾಗವಾಗಿ ಗುತ್ತಿಗೆದಾರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಅಷ್ಟಕ್ಕೂ ಗುತ್ತಿಗೆದಾರರ ಹೋರಾಟಕ್ಕೆ ಕಾರಣವಾದರೂ ಏನು ಅಂತೀರಾ? ಈ ರಿಪೋರ್ಟ್ ನೋಡಿ. ಕೊಪ್ಪಳ ಜಿಲ್ಲೆಯಲ್ಲಿ ಗುತ್ತಿಗೆದಾರರಿಗೆ ಜಲ್ಲಿಕಲ್ಲು ಸೇರಿ ಕೆಲ ವಸ್ತುಗಳನ್ನು ಕೊಡಲು ಕ್ರಷರ್ ಮಾಲೀಕರು ಹಿಂದೇಟು ಹಾಕುತ್ತಿರುವ ವಿಷಯ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ಕಾರಣ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಒಡೆತನದ ಪ್ರೇರಣಾ ಸಂಸ್ಥೆ. ಗುತ್ತಿಗೆದಾರರು ವರ್ಸಸ್ ಸಂಸದ ರಾಜಶೇಖರ್ ಹಿಟ್ನಾಳ್. ಕ್ರಷರ್ ಮಾಲೀಕರ ವಿರುದ್ಧ ಸಿಡಿದೆದ್ದ ಸ್ಥಳೀಯರು. ಸಂಸದ ರಾಜಶೇಖರ್ ಹಿಟ್ನಾಳ್ ಪ್ರೇರಣಾ ಕನ್ಸ್ಟ್ರಕ್ಷನ್ ಎನ್ನುವ ಸಂಸ್ಥೆಯನ್ನು ಆರಂಭಿಸಿದ್ರು. ಈ ಸಂಸ್ಥೆಗೆ ಕ್ರಷರ್ ಮಾಲೀಕರು ತಮ್ಮ ಮೆಟೀರಿಯಲ್ ಅನ್ನು ಕೊಡಬೇಕು, ಜೊತೆಗೆ ತಮ್ಮದೇ ಸಂಸ್ಥೆಯಿಂದಲೇ ಗುತ್ತಿಗೆದಾರರು ಸೇರಿದಂತೆ ಎಲ್ಲರೂ ಮೆಟೀರಿಯಲ್ ಖರೀದಿ ಮಾಡಬೇಕು ಎನ್ನುವ ಅಲಿಖಿತ ಆದೇಶ ಹೊರಡಿಸಿದ್ರು. ಸಂಸದ ರಾಜಶೇಖರ್ ಹಿಟ್ನಾಳ್ ಈ ನಡೆಗೆ ಗುತ್ತಿಗೆದಾರರಿಂದ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಶಾಸಕ ರಾಘವೇಂದ್ರ ಹಿಟ್ನಾಳ್ ಮಧ್ಯಸ್ಥಿಕೆಯಿಂದ ಎಲ್ಲವೂ ಬಗೆಹರಿದಿತ್ತು. ಆದರೆ ಇದೀಗ ಕ್ರಷರ್ ಮಾಲೀಕರು ಗುತ್ತಿಗೆದಾರರಿಗೆ ಜಲ್ಲಿಕಲ್ಲು ಕೊಡಲು ಕ್ರಷರ್ ಮಾಲೀಕರ ಹಿಂದೇಟು ಹಾಕುವ ಮೂಲಕ ಖ್ಯಾತೆ ತೆಗೆದಿದ್ದಾರೆ. ಗುತ್ತಿಗೆದಾರರಿಗೆ ಪ್ರೇರಣಾ ಸಂಸ್ಥೆ ಮೂಲಕವೇ ಮೆಟೀರಿಯಲ್ ಖರೀದಿಸಬೇಕೆಂದು ಕ್ರಷರ್ ಮಾಲೀಕರು ಹೇಳುತ್ತಿದ್ದು, ಇದಕ್ಕೆ ಗುತ್ತಿಗೆದಾರರು ವಿರೋಧ ವ್ಯಕ್ತಪಡಿಸಿದ್ರು. ನವೆಂಬರ್ 12ರಂದು ಪ್ರತಿಭಟನೆ ನಡೆಸಲು ಗುತ್ತಿಗೆದಾರರು ಮುಂದಾಗಿದ್ದಾರೆ. ರಾಜಧನ ಕಟ್ಟಲಾರ್ದ ಅವ್ರ ಮೆಟೀರಿಯಲ್ ಕೊಟ್ಟಿವಂತ ಪ್ರೂವ್ ಮಾಡ್ಬಿಡಂದ್ರೆ ಅವ್ರ ಕ್ರಷರ್ ಹೆಂಗ್ ನಡೆಸ್ತಾರ ನೋಡೋಣ. ಒಂದು ಕಂಕರ್ ಒಂದು ಟನ್ ಕ್ರಷರ್ ಇಂದ ಹೊರಗೆ ಹೋಗ್ಬೇಕಾರ ರಾಜಧನದ ಕಟ್ಟೆ ಹೊರಗೆ ಹೋಗ್ಬೇಕು. GPS ಇರ್ಬೇಕು ಗಾಡಿಗೆ. ಆ ಗಾಡಿ ಎಲ್ಲಿಂದ ಎಲ್ಲಿ ಅಂತ ಬರ್ಸಿರ್ತಾರ ಅದು GPS ನಲ್ಲಿ ಮೂವ್ ಆಗಬೇಕು. ಇದು ಕಾನೂನು. ಮತ್ತೆ ರಾಜಧನ ಕಟ್ಟಲಾರ್ದ ಮೆಟೀರಿಯಲ್ ಕೊಟ್ಟರಂದ್ರೆ ಇವ್ರು ಎಷ್ಟು ಮೋಸ ಮಾಡಿರ್ಬೋದು ಗೌರ್ಮೆಂಟ್ಗೆ. ಇನ್ನು ನಾವು ಯಾವುದೇ ಕಾರಣಕ್ಕೂ ಪ್ರೇರಣಾ ಸಂಸ್ಥೆಯಿಂದ ಖರೀದಿ ಮಾಡಲ್ಲ ಎಂದು ಗುತ್ತಿಗೆದಾರರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಪ್ರೇರಣಾ ಸಂಸ್ಥೆ ಕಾನೂನು ಬಾಹಿರವಾಗಿದೆ ಎಂದು ಗುತ್ತಿಗೆದಾರರು ಆರೋಪಿಸಿದ್ದಾರೆ. ಇನ್ನು ಶಾಸಕರು ಸಮಸ್ಯೆ ಬಗೆಹರಿಸಿದ್ರು. ಕ್ರಷರ್ ಮಾಲೀಕರು ಖ್ಯಾತೆ ಆರಂಭಿಸಿರುವುದು ಗುತ್ತಿಗೆದಾರರಿಗೆ ಸಂಕಷ್ಟ ತಂದೊಡ್ಡಿದೆ. ಆಮೇಲೆ ಈ ಒಂದು ಕ್ರಷರ್ ನಲ್ಲಿ ಮೆಟೀರಿಯಲ್ ತಗೊಂಡಿರ್ತಾರೆ, ಅಲ್ಲಿ ಬಾಕಿ ಆದ್ಕೂಡ ಇನ್ನೊಂದು ಕ್ರಷರ್ಗೆ ಹೋಗ್ತಾರೆ. 4-5 ಕ್ರಷರ್ನೇ ತಗೊಂಡ್ರೆ ಅವ್ರು ಕ್ರಷರ್ ಮಾಲೀಕರು ಹೆಂಗ್ ನಡೆಸಬೇಕು? ಅವರು ಕರೆಂಟ್ ಬಿಲ್ ಕಟ್ಟಬೇಕು, ಲೇಬರ್ ಕೂಲಿ ಕೊಡಬೇಕು, ವೆಹಿಕಲ್ಸ್ ಪೇಮೆಂಟ್ ಮಾಡಬೇಕು ರೆಂಟ್ಗೆ. ಸೊ ಆ ರೀತಿ ಇದೆ ನೋಡಿ, ತಿಳಿಗೊಡ್ಸೋಣ. ಏನಂತ ಏನ್ ಮೇಜರ್ ಇಶ್ಯೂ ಏನಿಲ್ಲ. ಸೊ ನಾವ್ ಯಾಕೆ ಕ್ರಷರ್ ಮಾಲೀಕರಿಗೆ ಒತ್ತಡ ಮನೆ ಹೋಲಿಸ್ತೀವಿ? ಈಗ ಅನಿವಾರ್ಯ ಏನ್ ಮಾಡಕ, ಈ ಕಂಟ್ರಿ ಗುತ್ತಿಗೆದಾರರು, ಕ್ರಷರ್ ಮಾಲೀಕರು ಮತ್ತು ಸರ್ಕಾರ ಕಾಮಗಾರಿಗಳು ಇವೆಲ್ಲ ಚೈನ್ ಲಿಂಕ್ ಸಾಲ್ವ್ ಮಾಡ್ತೀವಿ. ಒಟ್ನಲ್ಲಿ ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಸಿಸ್ಟಮ್ ಕೇವಲ ಕೊಪ್ಪಳದಲ್ಲಿ ಮಾತ್ರ ಇದೆ. ಇಂತಹದೊಂದು ಸಿಸ್ಟಮ್ ನನ್ನ ಸಂಸದ ರಾಜಶೇಖರ್ ಹಿಟ್ನಾಳ್ ಹುಟ್ಟುಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರರ ಈ ಹೋರಾಟದ ನಿರ್ಧಾರ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಕಾದು ನೋಡಬೇಕಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತಿಂಗಳಷ್ಟೇ ಕೊಪ್ಪಳ ಜಿಲ್ಲೆಯಲ್ಲಿ ಕ್ರಷರ್ ಮೆಟೀರಿಯಲ್ ವಿಷಯವಾಗಿ ಗುತ್ತಿಗೆದಾರರು ವರ್ಸಸ್ ಸಂಸದ ರಾಜಶೇಖರ್ ಹಿಟ್ನಾಳ್ ಅನ್ನುವ ವಾತಾವರಣ ನಿರ್ಮಾಣವಾಗಿತ್ತು. ಇದೀಗ ಅದರ ಮುಂದುವರೆದ ಭಾಗವಾಗಿ ಗುತ್ತಿಗೆದಾರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಅಷ್ಟಕ್ಕೂ ಗುತ್ತಿಗೆದಾರರ ಹೋರಾಟಕ್ಕೆ ಕಾರಣವಾದರೂ ಏನು ಅಂತೀರಾ? ಈ ರಿಪೋರ್ಟ್ ನೋಡಿ. ಕೊಪ್ಪಳ ಜಿಲ್ಲೆಯಲ್ಲಿ ಗುತ್ತಿಗೆದಾರರಿಗೆ ಜಲ್ಲಿಕಲ್ಲು ಸೇರಿ ಕೆಲ ವಸ್ತುಗಳನ್ನು ಕೊಡಲು ಕ್ರಷರ್ ಮಾಲೀಕರು ಹಿಂದೇಟು ಹಾಕುತ್ತಿರುವ ವಿಷಯ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ಕಾರಣ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಒಡೆತನದ ಪ್ರೇರಣಾ ಸಂಸ್ಥೆ. ಗುತ್ತಿಗೆದಾರರು ವರ್ಸಸ್ ಸಂಸದ ರಾಜಶೇಖರ್ ಹಿಟ್ನಾಳ್. ಕ್ರಷರ್ ಮಾಲೀಕರ ವಿರುದ್ಧ ಸಿಡಿದೆದ್ದ ಸ್ಥಳೀಯರು. ಸಂಸದ ರಾಜಶೇಖರ್ ಹಿಟ್ನಾಳ್ ಪ್ರೇರಣಾ ಕನ್ಸ್ಟ್ರಕ್ಷನ್ ಎನ್ನುವ ಸಂಸ್ಥೆಯನ್ನು ಆರಂಭಿಸಿದ್ರು. ಈ ಸಂಸ್ಥೆಗೆ ಕ್ರಷರ್ ಮಾಲೀಕರು ತಮ್ಮ ಮೆಟೀರಿಯಲ್ ಅನ್ನು ಕೊಡಬೇಕು, ಜೊತೆಗೆ ತಮ್ಮದೇ ಸಂಸ್ಥೆಯಿಂದಲೇ ಗುತ್ತಿಗೆದಾರರು ಸೇರಿದಂತೆ ಎಲ್ಲರೂ ಮೆಟೀರಿಯಲ್ ಖರೀದಿ ಮಾಡಬೇಕು ಎನ್ನುವ ಅಲಿಖಿತ ಆದೇಶ ಹೊರಡಿಸಿದ್ರು.
ಸಂಸದ ರಾಜಶೇಖರ್ ಹಿಟ್ನಾಳ್ ಈ ನಡೆಗೆ ಗುತ್ತಿಗೆದಾರರಿಂದ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಶಾಸಕ ರಾಘವೇಂದ್ರ ಹಿಟ್ನಾಳ್ ಮಧ್ಯಸ್ಥಿಕೆಯಿಂದ ಎಲ್ಲವೂ ಬಗೆಹರಿದಿತ್ತು. ಆದ್ರೆ ಇದೀಗ ಕ್ರಷರ್ ಮಾಲೀಕರು ಗುತ್ತಿಗೆದಾರರಿಗೆ ಜಲ್ಲಿಕಲ್ಲು ಕೊಡಲು ಕ್ರಷರ್ ಮಾಲೀಕರ ಹಿಂದೇಟು ಹಾಕುವ ಮೂಲಕ ಖ್ಯಾತೆ ತೆಗೆದಿದ್ದಾರೆ. ಗುತ್ತಿಗೆದಾರರಿಗೆ ಪ್ರೇರಣಾ ಸಂಸ್ಥೆ ಮೂಲಕವೇ ಮೆಟೀರಿಯಲ್ ಖರೀದಿಸಬೇಕೆಂದು ಕ್ರಷರ್ ಮಾಲೀಕರು ಹೇಳುತ್ತಿದ್ದು, ಇದಕ್ಕೆ ಗುತ್ತಿಗೆದಾರರು ವಿರೋಧ ವ್ಯಕ್ತಪಡಿಸಿದ್ರು. ನವೆಂಬರ್ 12ರಂದು ಪ್ರತಿಭಟನೆ ನಡೆಸಲು ಗುತ್ತಿಗೆದಾರರು ಮುಂದಾಗಿದ್ದಾರೆ. ರಾಜಧನ ಕಟ್ಟಲಾರ್ದ ಅವ್ರ ಮೆಟೀರಿಯಲ್ ಕೊಟ್ಟಿವಂತ ಪ್ರೂವ್ ಮಾಡ್ಬಿಡಂದ್ರೆ ಅವ್ರ ಕ್ರಷರ್ ಹೆಂಗ್ ನಡೆಸ್ತಾರ ನೋಡಂಗ. ಒಂದು ಕಂಕರ್ ಒಂದು ಟನ್ ಕ್ರಷರ್ ಹೊರಗೆ ಹೋಗ್ಬೇಕಾರ ರಾಜಧನದ ಕಟ್ಟೆ ಹೊರಗೆ ಹೋಗ್ಬೇಕು. GPS ಇರ್ಬೇಕು ಗಾಡಿಗೆ. ಆ ಗಾಡಿ ಎಲ್ಲಿಂದ ಎಲ್ಲಿ ಅಂತ ಬರ್ಸಿರ್ತಾರ ಅದು GPS ನಲ್ಲಿ ಮೂವ್ ಆಗ್ಬೇಕು. ಇದು ಕಾನೂನು. ಮತ್ತೆ ರಾಜಧನ ಕಟ್ಟಲಾರ್ದ ಮೆಟೀರಿಯಲ್ ಕೊಟ್ಟರಂದ್ರೆ ಇವ್ರು ಎಷ್ಟು ಮೋಸ ಮಾಡಿರ್ಬೋದು ಗೌರ್ಮೆಂಟ್ಗೆ. ಇನ್ನು ನಾವು ಯಾವುದೇ ಕಾರಣಕ್ಕೂ ಪ್ರೇರಣಾ ಸಂಸ್ಥೆಯಿಂದ ಖರೀದಿ ಮಾಡಲ್ಲ ಎಂದು ಗುತ್ತಿಗೆದಾರರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಪ್ರೇರಣಾ ಸಂಸ್ಥೆ ಕಾನೂನು ಬಾಹಿರವಾಗಿದೆ ಎಂದು ಗುತ್ತಿಗೆದಾರರು ಆರೋಪಿಸಿದ್ದಾರೆ. ಇನ್ನು ಶಾಸಕರು ಸಮಸ್ಯೆ ಬಗೆಹರಿಸಿದ್ರು. ಕ್ರಷರ್ ಮಾಲೀಕರು ಖ್ಯಾತೆ ಆರಂಭಿಸಿರುವುದು ಗುತ್ತಿಗೆದಾರರಿಗೆ ಸಂಕಷ್ಟ ತಂದೊಡ್ಡಿದೆ. ಆಮೇಲೆ ಈ ಒಂದು ಕ್ರಷರ್ ನಲ್ಲಿ ಮಟೀರಿಯಲ್ ತಗೊಂಡಿರ್ತಾರೆ, ಅಲ್ಲಿ ಬಾಕಿ ಆದ್ಕೂಡ ಇನ್ನೊಂದು ಕ್ರಷರ್ಗೆ ಹೋಗ್ತಾರೆ. 4-5 ಕ್ರಷರ್ನೇ ತಗೊಂಡ್ರೆ ಅವ್ರು ಕ್ರಷರ್ ಮಾಲೀಕರು ಹೆಂಗ್ ನಡೆಸಬೇಕು? ಅವರು ಕರೆಂಟ್ ಬಿಲ್ ಕಟ್ಟಬೇಕು, ಲೇಬರ್ ಕೂಲಿ ಕೊಡಬೇಕು, ವೆಹಿಕಲ್ಸ್ ಪೇಮೆಂಟ್ ಮಾಡಬೇಕು ರೆಂಟ್ಗೆ. ಸೊ ಆ ರೀತಿ ಇದೆ ನೋಡಿ, ತಿಳಿಗೊಡ್ಸೋಣ. ಏನಂತ ಏನ್ ಮೇಜರ್ ಇಶ್ಯೂ ಏನಿಲ್ಲ. ಸೊ ನಾವ್ ಯಾಕೆ ಕ್ರಷರ್ ಮಾಲೀಕರು ಮನೆ ಹೋಲಿಸ್ತೀವಿ. ಈಗ ಅನಿವಾರ್ಯ ಏನ್ ಮಾಡಕ್ಕ, ಈ ಕಂಟ್ರಿ ಗುತ್ತಿಗೆದಾರರು, ಕ್ರಷರ್ ಮಾಲೀಕರು ಮತ್ತು ಸರ್ಕಾರ ಕಾಮಗಾರಿಗಳು ಇವೆಲ್ಲ ಚೈನ್ ಲಿಂಕ್ ಸಾಲ್ವ್ ಮಾಡ್ತೀವಿ. ಒಟ್ನಲ್ಲಿ ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಸಿಸ್ಟಮ್ ಕೇವಲ ಕೊಪ್ಪಳದಲ್ಲಿ ಮಾತ್ರ ಇದೆ. ಇಂತಹದೊಂದು ಸಿಸ್ಟಮ್ ನನ್ನ ಸಂಸದ ರಾಜಶೇಖರ್ ಹಿಟ್ನಾಳ್ ಹುಟ್ಟುಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರರ ಈ ಹೋರಾಟದ ನಿರ್ಧಾರ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಕಾದು ನೋಡಬೇಕಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತಿಂಗಳಷ್ಟೇ ಕೊಪ್ಪಳ ಜಿಲ್ಲೆಯಲ್ಲಿ ಕ್ರಷರ್ ಮೆಟೀರಿಯಲ್ ವಿಷಯವಾಗಿ ಗುತ್ತಿಗೆದಾರರು ವರ್ಸಸ್ ಸಂಸದ ರಾಜಶೇಖರ್ ಹಿಟ್ನಾಳ್ ಅನ್ನುವ ವಾತಾವರಣ ನಿರ್ಮಾಣವಾಗಿತ್ತು. ಇದೀಗ ಅದರ ಮುಂದುವರೆದ ಭಾಗವಾಗಿ ಗುತ್ತಿಗೆದಾರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಅಷ್ಟಕ್ಕೂ ಗುತ್ತಿಗೆದಾರರ ಹೋರಾಟಕ್ಕೆ ಕಾರಣವಾದರೂ ಏನು ಅಂತೀರಾ? ಈ ರಿಪೋರ್ಟ್ ನೋಡಿ. ಕೊಪ್ಪಳ ಜಿಲ್ಲೆಯಲ್ಲಿ ಗುತ್ತಿಗೆದಾರರಿಗೆ ಜಲ್ಲಿಕಲ್ಲು ಸೇರಿ ಕೆಲ ವಸ್ತುಗಳನ್ನು ಕೊಡಲು ಕ್ರಷರ್ ಮಾಲೀಕರು ಹಿಂದೇಟು ಹಾಕುತ್ತಿರುವ ವಿಷಯ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ಕಾರಣ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಒಡೆತನದ ಪ್ರೇರಣಾ ಸಂಸ್ಥೆ. ಗುತ್ತಿಗೆದಾರರು ವರ್ಸಸ್ ಸಂಸದ ರಾಜಶೇಖರ್ ಹಿಟ್ನಾಳ್. ಕ್ರಷರ್ ಮಾಲೀಕರ ವಿರುದ್ಧ ಸಿಡಿದೆದ್ದ ಸ್ಥಳೀಯರು. ಸಂಸದ ರಾಜಶೇಖರ್ ಹಿಟ್ನಾಳ್ ಪ್ರೇರಣಾ ಕನ್ಸ್ಟ್ರಕ್ಷನ್ ಎನ್ನುವ ಸಂಸ್ಥೆಯನ್ನು ಆರಂಭಿಸಿದ್ರು. ಈ ಸಂಸ್ಥೆಗೆ ಕ್ರಷರ್ ಮಾಲೀಕರು ತಮ್ಮ ಮೆಟೀರಿಯಲ್ ಅನ್ನು ಕೊಡಬೇಕು. ಜೊತೆಗೆ ತಮ್ಮದೇ ಸಂಸ್ಥೆಯಿಂದಲೇ ಗುತ್ತಿಗೆದಾರರು ಸೇರಿದಂತೆ ಎಲ್ಲರೂ ಮೆಟೀರಿಯಲ್ ಖರೀದಿ ಮಾಡಬೇಕು ಎನ್ನುವ ಅಲಿಖಿತ ಆದೇಶ ಹೊರಡಿಸಿದ್ರು. ಸಂಸದ ರಾಜಶೇಖರ್ ಹಿಟ್ನಾಳ್ ಈ ನಡೆಗೆ ಗುತ್ತಿಗೆದಾರರಿಂದ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಶಾಸಕ ರಾಘವೇಂದ್ರ ಹಿಟ್ನಾಳ್ ಮಧ್ಯಸ್ಥಿಕೆಯಿಂದ ಎಲ್ಲವೂ ಬಗೆಹರಿದಿತ್ತು. ಆದ್ರೆ ಇದೀಗ ಕ್ರಷರ್ ಮಾಲೀಕರು ಗುತ್ತಿಗೆದಾರರಿಗೆ ಜಲ್ಲಿಕಲ್ಲು ಕೊಡಲು ಕ್ರಷರ್ ಮಾಲೀಕರ ಹಿಂದೇಟು ಹಾಕುವ ಮೂಲಕ ಖ್ಯಾತೆ ತೆಗೆದಿದ್ದಾರೆ. ಗುತ್ತಿಗೆದಾರರಿಗೆ ಪ್ರೇರಣಾ ಸಂಸ್ಥೆ ಮೂಲಕವೇ ಮೆಟೀರಿಯಲ್ ಖರೀದಿಸಬೇಕೆಂದು ಕ್ರಷರ್ ಮಾಲೀಕರು ಹೇಳುತ್ತಿದ್ದು, ಇದಕ್ಕೆ ಗುತ್ತಿಗೆದಾರರು ವಿರೋಧ ವ್ಯಕ್ತಪಡಿಸಿದ್ರು. ನವೆಂಬರ್ 12ರಂದು ಪ್ರತಿಭಟನೆ ನಡೆಸಲು ಗುತ್ತಿಗೆದಾರರು ಮುಂದಾಗಿದ್ದಾರೆ. ರಾಜಧನ ಕಟ್ಟಲಾರ್ದ ಅವ್ರ ಮೆಟೀರಿಯಲ್ ಕೊಟ್ಟಿವಂತ ಪ್ರೂವ್ ಮಾಡ್ಬಿಡಂದ್ರೆ ಅವ್ರ ಕ್ರಷರ್ ಹೆಂಗ್ ನಡೆಸ್ತಾರ ನೋಡಂಗ. ಒಂದು ಕಂಕರ್ ಒಂದು ಟನ್ ಕ್ರಷರ್ ಹೊರಗೆ ಹೋಗ್ಬೇಕಾರ ರಾಜಧನದ ಕಟ್ಟೆ ಹೊರಗೆ ಹೋಗ್ಬೇಕು. GPS ಇರ್ಬೇಕು ಗಾಡಿಗೆ. ಆ ಗಾಡಿ ಎಲ್ಲಿಂದ ಎಲ್ಲಿ ಅಂತ ಬರ್ಸಿರ್ತಾರ ಅದು GPS ನಲ್ಲಿ ಮೂವ್ ಆಗ್ಬೇಕು. ಇದು ಕಾನೂನು. ಮತ್ತೆ ರಾಜಧನ ಕಟ್ಟಲಾರ್ದ ಮೆಟೀರಿಯಲ್ ಕೊಟ್ಟರಂದ್ರೆ ಇವ್ರು ಎಷ್ಟು ಮೋಸ ಮಾಡಿರ್ಬೋದು ಗೌರ್ಮೆಂಟ್ಗೆ. ಇನ್ನು ನಾವು ಯಾವುದೇ ಕಾರಣಕ್ಕೂ ಪ್ರೇರಣಾ ಸಂಸ್ಥೆಯಿಂದ ಖರೀದಿ ಮಾಡಲ್ಲ ಎಂದು ಗುತ್ತಿಗೆದಾರರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಪ್ರೇರಣಾ ಸಂಸ್ಥೆ ಕಾನೂನು ಬಾಹಿರವಾಗಿದೆ ಎಂದು ಗುತ್ತಿಗೆದಾರರು ಆರೋಪಿಸಿದ್ದಾರೆ. ಇನ್ನು ಶಾಸಕರು ಸಮಸ್ಯೆ ಬಗೆಹರಿಸಿದ್ರು. ಕ್ರಷರ್ ಮಾಲೀಕರು ಖ್ಯಾತೆ ಆರಂಭಿಸಿರುವುದು ಗುತ್ತಿಗೆದಾರರಿಗೆ ಸಂಕಷ್ಟ ತಂದೊಡ್ಡಿದೆ.
ಆಮೇಲೆ ಈ ಒಂದು ಕ್ರೆಷರ್ ನಲ್ಲಿ ಮಟೀರಿಯಲ್ ತಗೊಂಡಿರ್ತಾರೆ, ಅಲ್ಲಿ ಬಾಕಿ ಅದಕ್ಕೂ ಇನ್ನೊಂದು ಕ್ರೆಷರ್ಗೆ ಹೋಗ್ತಾರೆ. 4-5 ಕ್ರೆಷರ್ನೇ ತಗೊಂಡ್ರೆ ಅವ್ರು ಕ್ರೆಷರ್ ಮಾಲೀಕರು ಹೆಂಗ್ ನಡೆಸಬೇಕು? ಅವರು ಕರೆಂಟ್ ಬಿಲ್ ಕಟ್ಟಬೇಕು, ಲೇಬರ್ ಕೂಲಿ ಕೊಡಬೇಕು, ವೆಹಿಕಲ್ಸ್ ಪೇಮೆಂಟ್ ಮಾಡಬೇಕು ರೆಂಟ್ಗೆ. ಸೊ ಆ ರೀತಿ ಇದೆ ನೋಡಿ, ತಿಳಿಗೊಡ್ಸೋಣ. ಏನಂತ ಏನ್ ಮೇಜರ್ ಇಶ್ಯೂ ಏನಿಲ್ಲ. ಸೊ ನಾವ್ ಯಾಕೆ ಕ್ರೆಷರ್ ಮಾಲೀಕರಿಗೆ ಒತ್ತಡ ಮನ ಹೋಲಿಸ್ತೀವಿ? ಈಗ ಅನಿವಾರ್ಯ ಏನ್ ಮಾಡಕ, ಈ ಕಂಟ್ರಿ ಗುತ್ತಿಗೆದಾರರು, ಕ್ರೆಷರ್ ಮಾಲೀಕರು ಮತ್ತು ಸರ್ಕಾರ ಕಾಮಗಾರಿಗಳು ಇವೆಲ್ಲ ಚೈನ್ ಲಿಂಕ್ ಸಾಲ್ವ್ ಮಾಡ್ತೀವಿ. ಒಟ್ನಲ್ಲಿ ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಸಿಸ್ಟಮ್ ಕೇವಲ ಕೊಪ್ಪಳದಲ್ಲಿ ಮಾತ್ರ ಇದೆ. ಇಂತಹದೊಂದು ಸಿಸ್ಟಮ್ ನನ್ನ ಸಂಸದ ರಾಜಶೇಖರ್ ಹಿಟ್ನಾಳ್ ಹುಟ್ಟು ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರರ ಈ ಹೋರಾಟದ ನಿರ್ಧಾರ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಕಾದು ನೋಡಬೇಕಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.